ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಬನ್ನಿ ಅಮ್ಮನ ಅಪ್ಪಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅನಿತಾ, ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್. ಈಗ ತಾನೇ ಕೇಳ್ತಾ ಇದ್ವಿ ನಾವು ಮಗು ಅಳುವಂಥ ಶಬ್ದವನ್ನು. ಸೊ ಮಗು ಅಳ್ತಾ ಇದೆ ಅಂದ ತಕ್ಷಣ ಮನೆಯಲ್ಲಿ ಎಲ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಅದು ರಾತ್ರಿ ಸಮಯದಲ್ಲಿ ಮಗು ಅಳಕ್ಕೆ ಶುರು ಮಾಡಿದ್ರಂತೂ ಯಾರಿಗೂ ನಿದ್ದೆ ಇರಲ್ಲ. ಸೊ ಎಲ್ಲರಿಗೂ ಅಸಮಾಧಾನ ಆಗುತ್ತೆ. ಮಗು ಏನಕ್ಕೆ ಅಳ್ತಾ ಇದೆ, ಮಗುಗೆ ಹಾಲು ಸಾಕಾಗ್ತಾ ಇಲ್ಲ, ಮಗುಗೆ ಹೊಟ್ಟೆ ತುಂಬಿಲ್ಲ, ತಾಯಿಗೆ ಹಾಲು ಕಡಿಮೆ ಇರಬೇಕು, ಹೀಗಾಗಿ ಮಗು ಅಳ್ತಾ ಇದೆ. ನೋಡ್ರಿ, ಪ್ರತಿ ಬಾಣತಿ ಮನೆಯಲ್ಲೂ ನಡೆಯುವಂಥ ಸಿಚುವೇಶನ್ ಇದು. ಮಗು ಅಳ್ತು ಅಂದ್ರ ತಕ್ಷಣ ಹಾಲು ಕುಡಿಸಿ, ಇದೊಂದು ಬಿಟ್ಟರೆ ಬೇರೇನು ಗೊತ್ತಾಗೋದಿಲ್ಲ. ಸೊ ಮಗು ಅಳೋದು ಕೇವಲ ಹಸಿವಿಗಾಗಿ ಅಲ್ಲ, ನಾನಾ ಕಾರಣಗಳಿಂದ ಮಗು ಅಳುತ್ತೆ. ಮಗು ಏನಕ್ಕೆ ಅಳುತ್ತೆ ಅಂತ ಹೇಳಿಬಿಟ್ಟು ತಾಯಿಗೆ ಗೊತ್ತಿರಬೇಕು. ತಾಯಿ ಮಗುವಿನ ಅಂದರೆ ನವಜಾತ ಶಿಶುವಿನ ಒಂದು ಸ್ವಭಾವವನ್ನು ತಿಳ್ಕೊಳ್ತಾ ಹೋಗಬೇಕು. ಮಗುವಿನ ಸ್ವಭಾವ ಗೊತ್ತಾಗಬೇಕು ಅಂತ ಹೇಳಿದರೆ ತಾಯಿ ಜಾಸ್ತಿ ಹೊತ್ತು ಮಗುವಿನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಅಂದರೆ ಯಾವಾಗಲೂ ಮೊದಲು ಹೇಳ್ತಿದ್ರು ರೂಮಿನ ಅಂದರೆ ಒಂದು ರೂಮಲ್ಲಿ ತಾಯಿ ಮಗು ಇರಬೇಕು ಅಂತ ಹೇಳ್ಬಿಟ್ಟು. ಇವಾಗ ಹಾಗಲ್ಲ, ತಾಯಿ ಮಗು ಒಂದೇ ಬೆಡ್ಡಲ್ಲಿ ಒಂದೇ ಬ್ಲ್ಯಾಂಕೆಟಲ್ಲಿ ಇರಬೇಕು. ಅಂದರೆ ಅಷ್ಟು ಹತ್ತಿರದಲ್ಲಿ ಮಗು ಇರಬೇಕು. ನೋಡಿ, ಇಷ್ಟು ಹತ್ತಿರದಲ್ಲಿ ಮಗು ಇದ್ದಾಗ ಮಾತ್ರ ಮಗುವಿನ ಒಂದು ಸ್ವಭಾವ ತಾಯಿಗೆ ಗೊತ್ತಾಗ್ತಾ ಹೋಗುತ್ತೆ. ಮಗು ಏನಕ್ಕೆ ಅಳ್ತಾ ಇದೆ, ಹಸಿವೆ ಅಳ್ತಾ ಇದೆನೋ, ಬೇರೆ ಏನು ಕಾರಣ ಅಂತ ಹೇಳಿಬಿಟ್ಟು. ಈಗ ಮಗು ಅಳ್ತಿದೆ ಅಂದ ತಕ್ಷಣ ಮನೆಯಲ್ಲಿ ಹೇಳಿದ್ನಲ್ಲ, ಎಲ್ರಿಗೂ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಪ್ರತಿಯೊಬ್ಬರು ಮಾತಾಡೋದು ಇದೇ ಮಾತು. ಅಕ್ಕಪಕ್ಕದವರು ಅಷ್ಟೇ ಮಗು ಅಳೋ ಸೌಂಡ್ ಕೇಳ್ತಾ ಇರುತ್ತೆ. ಯಾಕೋ ನಿಮ್ಮ ಸೊಸೆ ಅಥವಾ ಮಗಳಿಗೆ ಹಾಲು ಆಗ್ತಾ ಇಲ್ಲ ಅನ್ಸುತ್ತೆ, ಮಗು ತುಂಬ ಅಳ್ತಾ ಇದೆ ನೋಡಿ. ಸೊ ಇದು ಪದಗಳು ನೆಗೆಟಿವ್ ವರ್ಡ್ಸ್ ತುಂಬ ತಾಯಿ ಮನಸ್ಸಲ್ಲಿ ಬರ್ತಾ ಏನಾಗುತ್ತೆ, ಹೌದಾ ನಮ್ಮ ಮಗು ಅಳ್ತಾ ಇರೋದು, ಹಾಲು ಸಾಕಾಗ್ತಾ ಇಲ್ವಾ ನನಗೆ, ಹಸಿವಿಗೆ ಅಳ್ತಾ ಇದ್ದೇನಾ. ಸೊ ಹೀಗಾಗಿ ತಾಯಂದ್ರಿಗೆ ಒಂದು ನೆಗೆಟಿವ್ ಥಾಟ್ಸ್ ಬರಲಿಕ್ಕೆ ಶುರುವಾಗುತ್ತೆ. ಈ ನೆಗೆಟಿವ್ ಥಾಟ್ಸಿಂದನೇ ಆ್ಯಕ್ಚುಲಿ ಹಾಲು ಕಡಿಮೆ ಆಗೋದು. ಇದೊಂದು ನೆನ್ಪಿಟ್ಕೋಬೇಕು. ಆನಂತರ ತಾಯಿಗೆ ಗೊತ್ತಿರಬೇಕು ಮಗು ಇವಾಗ ಏನಕ್ಕೆ ಅಳ್ತಾ ಇದೆ ಅಂಥೇಳಿ. ನಾನು ಹೇಳಿದೆ, ಮಗು ಅಳೋದು ಕೇವಲ ಹಸಿವಿಗಾಗಷ್ಟೇ ಅಲ್ಲ, ಮಗುವಿಗೆ ಅಸಮಾಧಾನ ಆಗ್ಬೋದು. ಅಂದರೆ ಬಟ್ಟೆ ಒದ್ದೆ ಆಗಿರ್ಬೋದು, ಸುಸು ಮಾಡ್ಕೊಂಡಿರ್ಬೋದು, ಗಲೀಜಾಗಿರ್ಬೋದು, ಶೀತ ಆಗಿರ್ಬೋದು. ಸೊ ಈ ಕಾರಣದಿಂದನೂ ಮಗು ಅಳುತ್ತೆ. ಜೊತೆಗೆ ಮಗುವಿಗೆ ಏನಾದರೂ ತೊಂದರೆ ಅಂದರೆ ಅನಾರೋಗ್ಯ ಆಗಿರ್ಬೋದು, ಜ್ವರ, ಶೀತ, ಕೆಮ್ಮು, ಈ ಥರ ಏನಾದರೂ ತೊಂದರೆಗಳಾದರೂ ಕೂಡ ಮಗು ಅಳುತ್ತೆ. ಇದ್ರ ಜೊತೆಗೆ ವಾತಾವರಣ ಬದಲಾದರೆ, ಅಂದರೆ ಕೆಲವೊಂದು ಟೈಮ್ ಏನಾಗುತ್ತೆ, 3 ತಿಂಗಳು ಅಥವಾ 5 ತಿಂಗಳು ತಾಯಿ ಮನೆಯಲ್ಲಿದ್ದು ಆನಂತರ ಗಂಡನ ಮನೆಗೆ ಹೋಗ್ತಾರೆ. ಅಥವಾ ಏನೋ ಈ ಥರ ವಾತಾವರಣ ಬದಲಾದಾಗೂ ಕೂಡ ಮಗು ಅಳೋದು. ಸೊ ಆಮೇಲೆ ತಾಯಂದ್ರು ಕೂಡ ಕಾಸ್ಮೆಟಿಕ್ಸ್ ಏನಾರ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಆ ಪರ್ಫ್ಯೂಮ್ ಸ್ಮೆಲ್ ಇಷ್ಟ ಆಗದೆ ಇರ್ಬೋದು. ಈ ಥರ ಕಾರಣಗಳಿಂದನೂ ಮಗು ಅಳುತ್ತೆ. ಜೊತೆಗೆ ಹೊಟ್ಟೆ ನೋವು, ಕಿವಿ ನೋವು, ಈ ಥರ ಸಣ್ಣ ಪುಟ್ಟ ತೊಂದರೆಗಳಾಗ್ಬೋದು. ಈ ಕಾರಣಗಳಿಂದನೂ ಮಗು ಅಳುತ್ತೆ. ಆಮೇಲೆ ವಿಸಿಟರ್ಸ್ ಅಂದರೆ ಮನೆಗೆ ಬರೋರು ಹೋಗೋರು, ಮಗು ಹೊಸದಾಗಿ ಬಂದಿರುತ್ತೆ, ಮನೆ ಹೊಸ ಸದಸ್ಯ ಆಗಿರುತ್ತೆ, ನೋಡೋಕ್ಕೆ ಬರೋರು ತುಂಬ ಜನ ಆದಾಗ ಕೈಯಿಂದ ಕೈಗೆ ಬದಲಾಗೂ ಕೂಡ ಮಗು ಅಳಬಹುದು. ಇನ್ನೊಂದು, ಮಗು ಯಾವಾಗಲೂ ಬಯಸೋದೇನು ಗೊತ್ತಾ, ತಾಯಿಯ ಸಾಮೀಪ್ಯವನ್ನು. ತಾಯಿಯಿಂದ ಮಗು ದೂರ ಆದಾಗಲೂ ಕೂಡ ಮಗು ಅಳಲಿಕ್ಕೆ ಆರಂಭ ಮಾಡ್ಬೋದು. ಸೊ ಇವೆಲ್ಲ ನಾನಾ ಕಾರಣಗಳಿದೆ ಮಗು ಅಳಲಿಕ್ಕೆ. ಅದರಲ್ಲೂ ರಾತ್ರಿ ಏನಾದರೂ ಮಗು ಎದ್ದೇಳಕ್ಕೆ ಶುರು ಮಾಡಿಬಿಟ್ರೆ ತುಂಬ ಜನಕ್ಕೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಸೊ ಹಗಲೊತ್ತು ಚೆನ್ನಾಗಿ ಮಲಗುತ್ತೆ ಮಗು, ರಾತ್ರಿ ತುಂಬ ಅಳುತ್ತೆ. ಏನು ಮಾಡಬೇಕು, ಹಾಲು ಸಾಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ತಾಯಂದ್ರೆ ಏನು ಮಾಡ್ತಾರೆ, ಫಾರ್ಮುಲಾ ಫೀಡು ಅಥವಾ ಕೌಸ್ ಮಿಲ್ಕು ಈ ಥರ ಆರಂಭ ಮಾಡಿಬಿಡ್ತಾರೆ. ನೀವು ಹಾಲು ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಆರಂಭ ಮಾಡ್ತಾರೆ. ಒಂದು ನೆನ್ಪಿಟ್ಕೋಬೇಕು ಅಮ್ಮ ಅಂದರೆ, ನೋಡಿ, ನೀವು ಒಂದು ಸರಿ ಏನಾದರೂ ಫಾರ್ಮುಲಾ ಫೀಡ್ ಕೊಟ್ಟರೆ 1 ಟೈಮು ಫೀಡು ಸ್ಕಿಪ್ ಆಗುತ್ತೆ. ತಾಯಿ ಹಾಲು ಕುಡಿಸೋದು 1 ಟೈಮು ಹೋಗುತ್ತೆ. ಸೊ ಈ ಸೆಕ್ರೇಷನ್ ಅಂದರೆ ಮಗು ಸಕ್ಕಲ್ ಮಾಡೋದು ಏನಾದರೂ ಕಡಿಮೆ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಸೆಕ್ರೇಷನ್ ಕಡಿಮೆ ಆಗುತ್ತೆ. ಸೊ ಮಗು ಎಷ್ಟು ಚೆನ್ನಾಗಿ ಸಕ್ ಮಾಡ್ತಾ ಹೋಗುತ್ತೋ ಅಷ್ಟು ಚೆನ್ನಾಗಿ ತಾಯಿಗೆ ಹಾಲು ಹೆಚ್ಚೆಚ್ಚಾಗಿ ಉತ್ಪತ್ತಿ ಆಗುತ್ತೆ. ನೀವು ಫಾರ್ಮುಲಾ ಫೀಡ್ ಎಷ್ಟು ಟೈಮ್ ಕೊಡೋಕ್ಕೆ ಶುರು ಮಾಡ್ತೀರೋ ಅಷ್ಟು ಹಾಲು ಉತ್ಪತ್ತಿ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಬಾಟಲ್ ಫೀಡ್ ಏನಾರ ಸ್ಟಾರ್ಟ್ ಮಾಡಿಬಿಟ್ರೆ, ಮಗು ಅಳ್ತಾ ಇದೆ, ಸಮಾಧಾನ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಫಾರ್ಮುಲಾ ಫೀಡ್ ಅಥವಾ ಕೌಸ್ ಮಿಲ್ಕ್ನ ನೀವು ಬಾಟಲ್ ಕೊಡೋಕ್ಕೆ ಶುರು ಮಾಡಿಬಿಟ್ರೆ ಏನಾಗುತ್ತೆ, ಮಗುಗೆ ನಿಪ್ಪಲ್ ಕನ್ಫ್ಯೂಷನ್ ಆಗುತ್ತೆ. ಸೊ ಮಗು ಏನು ಮಾಡಿಬಿಡುತ್ತೆ, ಈಸಿಯಾಗಿರೋದು ಬಾಟಲ್ ಫೀಡು. ಸೊ ಬಾಟಲ್ ಫೀಡ್ನೇ ಆಯ್ಕೆ ಮಾಡ್ಕೊಳ್ಳುತ್ತೆ. ಎದೆ ಹಾಲು ಕುಡಿಯೋದನ್ನು ಬಿಡ್ತಾ ಹೋಗುತ್ತೆ ಮಗು. ಸೊ ಹೀಗಾಗಿ ಮಗುವಿನ ಬೆಳವಣಿಗೆಗೆ ಬೇಕಾಗಿರುವಂತಹ ತಾಯಿ ಹಾಲು ಮಿಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ತಾಯಂದ್ರೆ ಮೊದಲು ತಿಳ್ಕೊಬೇಕು ಮಗು ಏನಕ್ಕೆ ಅಳ್ತಾ ಇದೆ ಅಂತ ಹೇಳ್ಬಿಟ್ಟು. ಮಗು ಅಳೋದು ನಾನು ಹೇಳ್ತಾ ಇದ್ದೀನಿ, ಹಸಿವೆ ಮಾತ್ರ ಅಳಲ್ಲ, ಬಹಳ ಕಾರಣಗಳಿಂದ ಮಗು ಅಳುತ್ತೆ. ತುಂಬ ಮಗು ಹೊತ್ತಾಗ ಏನು ಮಾಡಬೇಕು, ಒಂದ್ಸರಿ ವೈದ್ಯರ ಬಳಿ ಹೋಗಿ ಚೆಕಪ್ ಮಾಡಿಸ್ಕೊಂಬನ್ನಿ. ಮಗುಗೆ ಏನಾದರೂ ಕಿವಿ ನೋವಾಗಿದೆನಾ, ಅಥವಾ ಮೂಗು ಕಟ್ಕೊಂಡಿದ್ದಾನ, ಅಥವಾ ಹೊಟ್ಟೆ ನೋವು ಇರ್ಬೋದಾ, ಅಂದರೆ ಗ್ಯಾಸು ಇದಾಗಿರುತ್ತೆ, ಫಾರ್ಮ್ ಆಗುತ್ತೆ, ಮಗು ಕೋಲಿಕ್ ಆಗಿರುತ್ತೆ, ಅಂದರೆ ಹಾಲು ಕುಡಿಯುವಾಗ ಗಾಳಿ ಕೂಡ ಒಳಗಡೆ ಹೋಗಿರುತ್ತೆ. ಸೊ ಹಾಗಾಗಿ ಗ್ಯಾಸ್ಟ್ರಿಕ್ ಥರ ಆಗಿರ್ಬೋದು, ಅದಕ್ಕೆ ಅಳ್ತಾ ಇದೆನಾ. ಎಲ್ಲ ಕಾರಣ ತಿಳ್ಕೊಂಡು ಮಗು ಇದು ಯಾವುದೂ ಕಾರಣ ಇಲ್ಲ, ಎಲ್ಲ ಚೆನ್ನಾಗಿದೆ, ಹಾಲು ಚೆನ್ನಾಗಿ ಕುಡಿತಾ ಇದೆ, ಮೂತ್ರ ಚೆನ್ನಾಗಿ ಮಾಡ್ತಾ ಇದೆ, ತೂಕನೂ ಸರಿಯಾಗಿದೆ, ಇದೆಲ್ಲ ಇದ್ದಾಗೂ ಮಗು ಅಳ್ತಾ ಇದೆ ಅಂದರೆ ಬೇರೆ ಏನೋ ಕಾರಣದಿಂದ ಮಗು ಅಳ್ತಾ ಇರ್ಬೋದು.
ನೋಡಿ ತುಂಬ ಮಕ್ಕಳು ತುಂಬ ತಾಯಂದರು ಕಂಪ್ಲೇಂಟ್ ಹೇಳೋದು ರಾತ್ರಿ ಮಗು ತುಂಬ ಅಳುತ್ತೆ ಅಂತ ಹೇಳ್ಬಿಟ್ಟು. ನೀವು ಒಂದು ಗಮನಿಸಿರ್ಬೋದು, ಮಗು ತಾಯಿ ಹೊಟ್ಟೆಲಿ ಇದ್ದಾಗೂ ಅಷ್ಟೇ ತಾಯಂದ್ರು ಗಮನಿಸಿರ್ತಾರೆ ಇದನ್ನು, ಹಗಲೊತ್ತಲ್ಲಿ ಮಗು ತುಂಬ ಕ್ವೈಟಾಗಿರುತ್ತೆ, ಏನು ಮೂಮೆಂಟ್ಸ್ ಜಾಸ್ತಿ ಇರೋದಿಲ್ಲ. ಸೊ ರಾತ್ರಿ ಹೊತ್ತಲ್ಲಿ ತುಂಬ ಆ್ಯಕ್ಟಿವ್ ಆಗುತ್ತೆ ಮಗು, ಒದ್ದಾಟ ತುಂಬ ಇರುತ್ತೆ ಅಂತ ತುಂಬ ತಾಯಂದ್ರು ಹೇಳ್ತಾರೆ ಅವ್ರ ಎಕ್ಸ್ಪೀರಿಯೆನ್ಸನ್ನು. ನೋಡಿ ಒಂದು ಗಮನಿಸ್ರಿ, ಮಗು ಹೊಟ್ಟೆಲಿದ್ದಾಗೂ ಅಷ್ಟೇ ತಾಯಂದ್ರೆ ಎದ್ದು ಅಡ್ಡಾಡುವಾಗ ಮಾಡುವಾಗ ಮಗುಗೆ ಏನಾಗುತ್ತೆ ಅಂತಾರೆ ಜೋಗುಳ ಹಾಡ್ದಂಗೆ ಆಗುತ್ತೆ, ಅಂದರೆ ಜೋಲಿಲಿ ತೂಗ್ದಂಗೆ ಆಗುತ್ತೆ. ಮಗು ಹಗಲೊತ್ತಲ್ಲಿ ಚೆನ್ನಾಗಿ ಮಲ್ಕೊಳ್ಳುತ್ತೆ. ರಾತ್ರಿ ಹೊತ್ತಲ್ಲಿ ವಾತಾವರಣ ತುಂಬ ಸೈಲೆಂಟಾಗಿರುತ್ತೆ, ತಾಯಿನೂ ಕೂಡ ರಿಲ್ಯಾಕ್ಸ್ಡ್ ಆಗಿರ್ತಾರೆ. ಸೊ ಆ ಟೈಮಲ್ಲಿ ಮಗು ಆ್ಯಕ್ಟಿವ್ ಆಗುತ್ತೆ. ಮಗು ನೋಡಿ ಭೂಮಿಗೆ ಬಂದಮೇಲೂ ಕೂಡ ಈ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಹಗಲು ರಾತ್ರಿ ಟೈಮಿಂಗ್ಸ್ ಏನಿದ್ರು ನಮಗೆ ಮಾತ್ರ, ಮಗುವಿಗೆ ಯಾವುದೋ ಟೈಮಿಂಗ್ಸ್ ಇಲ್ಲ, ಅದಕ್ಕೆ ಟೈಮ್ ಅಷ್ಟೇ. ಇದು ಹಗಲು ರಾತ್ರಿ ಅನ್ನೋ ವ್ಯತ್ಯಾಸ ಇರೋದಿಲ್ಲ. ಮಗುಗೆ ಯಾವಾಗ ಹಸಿವಾಗುತ್ತೆ ಅವಾಗ ಅಳುತ್ತೆ, ಯಾವಾಗ ಅನ್ಕಂಫರ್ಟಬಲ್ ಆಗುತ್ತೆ ಅವಾಗ ಅಳುತ್ತೆ, ಸಮಾಧಾನ ಇದ್ದಾಗ ಹೊಟ್ಟೆ ತುಂಬ ಮಲ್ಕೊಳ್ಳುತ್ತೆ. ಇದಷ್ಟೇ ಮಗುವಿಗೆ ಗೊತ್ತಿರೋದು. ಸೊ ಹೀಗಾಗಿ ಮಗುವಿನ ಒಂದು ಸ್ವಭಾವವನ್ನು ತಾಯಿಯಾದವಳು ಅರ್ಥ ಮಾಡ್ಕೋಬೇಕು. ಮಗು ಈಗ ಅಳ್ತಾ ಇದೆ ಅಂದರೆ ಅದು ಹಂಗ್ರಿ ಕ್ರೈಯಿಂಗ್ ಗೊತ್ತಾಗಬೇಕು ತಾಯಿಗೆ, ಇದು ಹಸಿವಿಗೆ ಅಳ್ತಾ ಇದೆನಾ, ಇಲ್ಲ ಹಸಿವಿಗಲ್ಲ, ಇದು ಬೇರೆ ಏನೋ ಕಾರಣಕ್ಕೆ ಅಳ್ತಾ ಇದೆ, ಏನಾಗಿದೆ ಅಂಥೇಳಿ ಗಮನಿಸೋಷ್ಟು ತಾಳ್ಮೆ ತಾಯಿಗಿರಬೇಕು. ಸೊ ಇದೆಲ್ಲ ಗಮನಿಸಿ ನಂತರ ಹಾಲು ಕಡಿಮೆ ಇದೆನೋ ಇಲ್ವೋ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡಬೇಕಾಗತ್ತೆ. ಯಾಕಂದರೆ ಒಂದು ಗಮನಿಸಬೇಕು, ಮೂತ್ರ ತುಂಬ ಕಡಿಮೆ ಟೈಮ್ ಮಾಡ್ತಾ ಇದೆ ಅಂದರೆ ಹಗಲು ರಾತ್ರಿ ಸೇರಿ 8ರಿಂದ 10 ಟೈಮ್ಗಿಂತಲೂ ಮಗು ಕಡಿಮೆ ಮೂತ್ರ ಮಾಡ್ತಾ ಇದೆ, ಮತ್ತು ಕ್ವಾಂಟಿಟಿನೂ ತುಂಬ ಕಡಿಮೆ ಮಾಡ್ತಾ ಇದೆ ಮಗು, ಮತ್ತು ಸ್ಮೆಲ್ ಇದೆ, ಕಲರ್ ಚೇಂಜ್ ಆಗ್ತಾ ಇದೆ, ಆಮೇಲೆ ತೂಕ ಮೇಲೆ ಏರ್ತಾ ಇಲ್ಲ, ಯಾವಾಗಲೂ ಅಳ್ತಾ ಇದೆ ಮಗು ಅಂತ ಹೇಳಿದರೆ ಅದು ಹಾಲು ಸಾಕಾಗ್ತಾ ಇಲ್ಲ ಅಂತ ಅರ್ಥ. ಸೊ ಇದಿಷ್ಟು ತಾಯಂದ್ರಿಗೆ ಗೊತ್ತಾಗಬೇಕು ಇಂಡಿಕೇಟರ್. ಇದೆಲ್ಲ ಆಗ್ತಿದೆ ಅಂದರೆ ಮಗುಗೆ ಹಾಲು ಆಗ್ತಾ ಇಲ್ಲ. ಸೊ ಮಗು ತೂಕ ಚೆನ್ನಾಗಿ ಬರ್ತಾ ಇದೆ, ಆಮೇಲೆ ದಿನಕ್ಕೆ ಅದೆಷ್ಟು ಸರಿ ಮೂತ್ರ ಮಾಡುತ್ತೋ ಲೆಕ್ಕ ಇಲ್ಲ, ಬಟ್ಟೆ ಚೆನ್ನಾಗಿ ಒದ್ದೆ ಆಗುತ್ತೆ, ಎಲ್ಲ ಚೆನ್ನಾಗಿದೆ, ಆದರೂ ಮಗು ಅಳ್ತಾ ಇದೆ ಅಂದರೆ ಬೇರೆ ಏನೋ ಕಾರಣಕ್ಕೆ ಅಳ್ತಾ ಇದೆ. ಆ ಕಾರಣ ಏನು ಅಂತ ತಿಳ್ಕೊಬೇಕಾಗತ್ತೆ. ಅದು ಬಿಟ್ಟು ನಾವು ಹಾಲು ಕಡಿಮೆ ಆಗ್ತಿದೆ ಅಂತ ಹೇಳಿಬಿಟ್ಟು ಫಾರ್ಮುಲಾ ಫೀಡ್ ಅಥವಾ ಬೇರೆ ಹಾಲನ್ನು ಮಗುಗೆ ಕೊಡೋಕ್ಕೆ ಹೋದರೆ ತಾಯಿ ತುಂಬ ಲಾಸ್ ಮಾಡ್ಕೋತಾರೆ, ಅಂದರೆ ಅವ್ರದ್ದು ಸೆಕ್ರೇಷನ್ನೇ ಕಡಿಮೆ ಆಗಿಬಿಡುತ್ತೆ, ಹಾಲು ಉತ್ಪತ್ತಿ ಕಡಿಮೆ ಆಗುತ್ತೆ. ಸೊ ಮಗುಗೆ ಬೇರೆ ಹಾಲೇ ಕಂಟಿನ್ಯೂ ಆಗಬೇಕಾಗತ್ತೆ. ಹಾಗಾಗಿ ಅದು ತಪ್ಪಿಸ್ಬೇಕು ಅಂತಂದರೆ ಮಗುವಿನ ಸ್ವಭಾವವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮಗುವಿಗೆ ಹಾಲಿಗೋಸ್ಕರ ಅಳ್ತಾ ಇದ್ದಾನಾ ಅಥವಾ ಬೇರೆ ಏನು ಕಳ್ತಾ ಇದೆ ಅಂಥೇಳಿ ತಾಯಿ ಅದನ್ನು ತಿಳ್ಕೊಬೇಕಾಗತ್ತೆ. ಸೊ ಇದರಲ್ಲಿ ಏನಾದರೂ ನಿಮಗೆ ತೊಂದರೆ ಆಗ್ತಾ ಇದ್ದರೆ ವೈದ್ಯರ ಬಳಿ ಹೋಗಿ ನೀವು ನಿಮ್ಮ ಗೊಂದಲವನ್ನು ಪರಿಹಾರ ಮಾಡ್ಕೋಬೇಕು. ಸೊ ಇದೆಲ್ಲ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ನಮಸ್ಕಾರ.